ಹಾಯ್ ಎವ್ರಿವನ್, ವೆಲ್ಕಮ್ ಟು ಜಾಯಿನ್ ಟು ಲರ್ನ್. ಇವತ್ತಿನ ಒಂದು ಸೆಷನ್ನಲ್ಲಿ 2024 ಮೇ 23ರ ಪ್ರಚಲಿತ ಘಟನೆಗಳ ಕುರಿತು ಚರ್ಚೆ ಮಾಡೋಣ. ಕ್ಲಾಸನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಹಾಗೂ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್. ಪ್ರತಿದಿನ ಬೆಳಿಗ್ಗೆ 9 ಗಂಟೆಗೆ ಜಾಯಿನ್ ಟು ಲರ್ನ್ ಯೂಟ್ಯೂಬ್ನಲ್ಲಿ ಕರೆಂಟ್ ಅಫೇರ್ಸ್ನ ಕ್ಲಾಸ್ ಇರುತ್ತೆ. ಹಾಗೆ ಹಳೆಯ ಕರೆಂಟ್ ಅಫೇರ್ಸ್ನ ಕ್ಲಾಸ್ಗಳನ್ನು ನೋಡೋಕೆ ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ಪ್ಲೇಲಿಸ್ಟ್ನ ಲಿಂಕನ್ನು ಕೊಡಲಾಗಿದೆ. ಆ ಲಿಂಕ್ ಮೂಲಕ ಹಳೆಯ ಕ್ಲಾಸ್ಗಳನ್ನು ಸಹ ತಾವು ನೋಡ್ಬೋದು. ಮತ್ತು 2024 ಹಾಗೂ 2023ರ ಪ್ರಚಲಿತ ಘಟನೆಗಳ ನೋಟ್ಸ್, ಟೆಸ್ಟ್ ಮತ್ತು ಕ್ಲಾಸಸ್ಗಳು ಜಾಯಿನ್ ಟು ಲರ್ನ್ ಆ್ಯಪ್ನಲ್ಲಿ ಹಾಗೂ ಜಾಯಿನ್ ಟು ಲರ್ನ್ ಯೂಟ್ಯೂಬ್ನ ಜಾಯಿನ್ ಬಟನ್ನಲ್ಲಿ ಅವೈಲೇಬಲ್ ಇರುತ್ತೆ ಅಂತ ಹೇಳ್ತಾ ಇವತ್ತಿನ ಒಂದು ಸೆಷನ್ನನ್ನು ಸ್ಟಾರ್ಟ್ ಮಾಡೋಣ. ಪ್ರಥಮ ಪ್ರಶ್ನೆ, ಜಿರಳೆಗಳ ಮೂಲ ಯಾವುದು ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಆಯ್ಕೆಗಳು ಭಾರತ, ಆಗ್ನೇಯ ಏಷ್ಯಾ, ಮಧ್ಯ ಏಷ್ಯಾ, ಜರ್ಮನಿ. ಸರಿಯಾದ ಉತ್ತರ ಆಯ್ಕೆ 2 ಆಗುತ್ತೆ. ಸೊ ಆಗ್ನೇಯ ಏಷ್ಯಾ ಭಾಗ ಏನಿದೆ, ಈ ಒಂದು ಭಾಗದಲ್ಲಿ ಕಾಕ್ರೋಚಸ್ ಅಂದ್ರೆ ಜಿರಳೆಗಳ ಮೂಲ ಆಗುತ್ತೆ. ಅಂದ್ರೆ ಈ ಒಂದು ಭಾಗದಲ್ಲಿ ಜಿರಳೆಗಳ ಮೂಲ ನಮಗೆ ಕಂಡು ಬರುತ್ತೆ ಅಂತ ಇತ್ತೀಚೆಗೆ ಒಂದು ಸಂಶೋಧನಾ ವರದಿ ಬಿಡುಗಡೆ ಆಗುತ್ತೆ. ಈ ಸಂಶೋಧನಾ ವರದಿಯ ಪ್ರಕಾರ ಆಗ್ನೇಯ ಏಷ್ಯಾ ಏನಿದೆ ಅದು ಜಿರಳೆಗಳ ಮೂಲ ಅಂತ ಹೇಳಿ ಗೊತ್ತಾಗುತ್ತೆ. ಈ ಒಂದು ವರದಿಯಲ್ಲಿ 6 ಖಂಡಗಳ 17 ದೇಶಗಳಲ್ಲಿ 280 ಜಿರಳೆ ತಳಿಗಳನ್ನು ಅಧ್ಯಯನ ಮಾಡ್ತಾರೆ. ಈ ಒಂದು ಅಧ್ಯಯನದ ವರದಿಯ ಆಧಾರದ ಮೇಲೆ ಏನು ಮಾರಣಾಂತಿಕ ಕೀಟಗಳಲ್ಲಿ ಒಂದಾದದ್ದು ಈ ಜಿರಳೆ ಏನಿದೆ ಇದು ಆಗ್ನೇಯ ಏಷ್ಯಾ ಮೂಲವನ್ನ ಹೊಂದಿರುತ್ತೆ ಅಂತ ಹೇಳಿ ನಮಗೆ ಗೊತ್ತಾಗುತ್ತೆ. ಎಕ್ಸಾಮ್ ದೃಷ್ಟಿಯಿಂದ ಇನ್ನೊಂದು ಪಾಯಿಂಟ್ ಇಲ್ಲಿ ಇಂಪಾರ್ಟೆಂಟ್ ಏನು ಅಂದ್ರೆ ಇದರ ಒಂದು ಕ್ಲಾಸಿಫಿಕೇಶನ್. ಸೊ ಜಿರಳೆಗಳು ಅನಿಮ್ಯಾಲಿಯಾ ಕಿಂಗ್ಡಮ್ಗೆ ಸೇರುತ್ತೆ. ಎಕ್ಸಾಮ್ನಲ್ಲಿ ಕೇಳಬಹುದು, ಬಿಕಾಸ್ ಇಲ್ಲಿ ಕಾಕ್ರೋಚಸ್ ನ್ಯೂಸ್ ಅಲ್ಲಿ ಇರೋದ್ರಿಂದ ಇಲ್ಲಿ ಅನಿಮ್ಯಾಲಿಯಾ ಕಿಂಗ್ಡಮ್ಗೆ ಜಿರಳೆಗಳು ಸೇರುತ್ತೆ. ಅದೇ ರೀತಿ ಆರ್ಡರ್ ಬ್ಲಾಟೋಡಿಯಾ ಆರ್ಡರ್ಗೆ ಜಿರಳೆಗಳು ಸೇರುತ್ತೆ, ಬ್ಲಾಟೋಡಿಯಾ ಆರ್ಡರ್. ಸೊ ಇದು ಬಯೋಲಾಜಿಕಲ್ ಕ್ಲಾಸಿಫಿಕೇಶನ್ ಅಲ್ಲಿ ನಮಗೆ ಗೊತ್ತಿರಬೇಕಾಗತ್ತೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಭಾರತದ ಪುರುಷರ ತಂಡ ಏಷ್ಯನ್ ರಿಲೇ ಚಾಂಪಿಯನ್ಶಿಪ್ನಲ್ಲಿ ಯಾವ ಪದಕವನ್ನ ಗೆದ್ದಿದೆ ಅಂತ ಪ್ರಶ್ನೆ. ಆಯ್ಕೆಗಳು ಚಿನ್ನ, ಬೆಳ್ಳಿ, ಕಂಚು, ಯಾವುದೇ ಪದಕವನ್ನ ಗೆದ್ದಿಲ್ಲ. ಸರಿಯಾದ ಉತ್ತರ ಆಯ್ಕೆ 2 ಆಗುತ್ತೆ. ಸೊ ಇದೇ ಮೊದಲ ಬಾರಿಗೆ ಬ್ಯಾಂಕಾಕ್ನಲ್ಲಿ ಏಷ್ಯನ್ ರಿಲೇ ಚಾಂಪಿಯನ್ಶಿಪ್ ನಡೀತಾ ಇದೆ. ಸೊ ಈ ಒಂದು ಏಷ್ಯನ್ ರಿಲೇ ಚಾಂಪಿಯನ್ಶಿಪ್ನಲ್ಲಿ ಭಾರತದ ಪುರುಷ ಮತ್ತು ಮಹಿಳಾ ರಿಲೇ ತಂಡ ಏನಿದೆ ಇದು ಬೆಳ್ಳಿ ಪದಕವನ್ನ ಗೆದ್ದಿರುತ್ತೆ. ಡೈರೆಕ್ಟ್ ಆಗಿ ಎಕ್ಸಾಮ್ನಲ್ಲಿ ಸ್ಪೋರ್ಟ್ಸ್ ಸೆಕ್ಷನ್ ಅಲ್ಲಿ ಕೇಳ್ತಾರೆ, ಬೆಳ್ಳಿ ಪದಕವನ್ನ ಗೆದ್ದಿರುತ್ತೆ. ಇನ್ನೊಂದು ರೀತಿ ಕೂಡ ಕೇಳಬಹುದು, ರೀಸೆಂಟ್ ಆಗಿ ಏಷ್ಯನ್ ರಿಲೇ ಚಾಂಪಿಯನ್ಶಿಪ್ ಎಲ್ಲಿ ನಡೀತು ಅಂತ ಕೂಡ ಕೇಳಿದ್ರೆ ಬ್ಯಾಂಕಾಕ್ ನಲ್ಲಿ ನಡೀತು. ಸೊ ಈ ಇವೆಂಟ್ ನಲ್ಲಿ ವಿಯೆಟ್ನಾಂ ಚಿನ್ನದ ಪದಕವನ್ನ ಗೆದ್ದಿದೆ, ಭಾರತ ಬೆಳ್ಳಿ ಪದಕವನ್ನ ಗೆದ್ದಿರುತ್ತೆ ಮತ್ತು ಜಪಾನ್ ಏನಿದೆ ಕಂಚಿನ ಪದಕವನ್ನ ಗೆದ್ದಿರುತ್ತೆ. ಕೆಲವೊಂದು ಬಾರಿ ಏನ್ ಮಾಡ್ತಾರೆ, ಯಾವ ತಂಡ ಅಥವಾ ಯಾವ ದೇಶ ಚಿನ್ನದ ಪದಕವನ್ನ ಗೆತ್ತು ಅಂತ ಕೇಳ್ತಾರೆ. ಸೊ ವಿಯೆಟ್ನಾಂ ಚಿನ್ನದ ಪದಕ, ಭಾರತ ಬೆಳ್ಳಿಯ ಪದಕ ಮತ್ತು ಜಪಾನ್ ಏನಿದೆ ಕಂಚಿನ ಪದಕವನ್ನ ಈ ಒಂದು ರಿಲೇ ಇವೆಂಟ್ ನಲ್ಲಿ ಗೆದ್ದಿರುತ್ತೆ. ಮುಂದಿನ ಪ್ರಶ್ನೆ, ಉದ್ಭವ ಯೋಜನೆ ಈ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದೆ ಅಂತ ಪ್ರಶ್ನೆ. ಆಯ್ಕೆಗಳು ರಕ್ಷಣಾ ಕ್ಷೇತ್ರ, ಬ್ಯಾಂಕಿಂಗ್ ಕ್ಷೇತ್ರ, ಕೃಷಿ ಕ್ಷೇತ್ರ, ಶಿಕ್ಷಣ ಕ್ಷೇತ್ರ. ಸರಿಯಾದ ಉತ್ತರ ಆಯ್ಕೆ 1 ಆಗುತ್ತೆ. ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಆಗುತ್ತೆ ಉದ್ಭವ ಯೋಜನೆ. ಈ ಉದ್ಭವ ಯೋಜನೆ ಏನಿದೆ ಇದು ರಕ್ಷಣಾ ಕ್ಷೇತ್ರಕ್ಕೆ ಸಂಬಂಧಪಡುತ್ತೆ. ಅಂದ್ರೆ ಈ ಯೋಜನೆಯ ಭಾಗವಾಗಿ ನಮ್ಮ ವೇದಗಳಿರ್ಬೋದು, ಪುರಾಣಗಳಿರ್ಬೋದು, ಉಪನಿಷತ್ ಇರ್ಬೋದು, ಅರ್ಥಶಾಸ್ತ್ರಗಳನ್ನ ಅಧ್ಯಯನ ಮಾಡಿ ಸೊ ಹಳೆಯ ಕಾಲದ ಮತ್ತು ಪ್ರಾಚೀನ ಕಾಲದ ಟೆಕ್ನಿಕ್ಸ್ಗಳನ್ನ, ಸೊ ಯುದ್ಧ ತಂತ್ರಗಳನ್ನ ಈ ಸಮಕಾಲೀನ ಸಮಯದಲ್ಲಿ ಅಳವಡಿಸೋಕೆ ಏನು ಅವಶ್ಯಕತೆ ಇದೆ ಅನ್ನೋದರ ಕುರಿತು ಅಧ್ಯಯನ ಮಾಡ್ತಾ ಇದ್ದಾರೆ. ಅರ್ಥ ಮಾಡ್ಕೊಳ್ಳಿ, ನಮ್ಮ ವೇದಗಳಲ್ಲಿ, ಪುರಾಣಗಳಲ್ಲಿ, ರಾಮಾಯಣ, ಮಹಾಭಾರತ ಹೀಗೆ ಈ ಪ್ರಾಚೀನ ಗ್ರಂಥಗಳಲ್ಲಿ ಇರುವಂತಹ ಯುದ್ಧ ಕೌಶಲ್ಯಗಳನ್ನ ಇವಾಗ ಮಾಡರ್ನ್ ಏಜಸ್ ನಲ್ಲಿ ಅಡಾಪ್ಟ್ ಮಾಡ್ಕೊಳ್ಳೋಕೆ ಅಧ್ಯಯನ ಮಾಡ್ತಾ ಇದ್ದಾರೆ ಈ ಉದ್ಭವ ಯೋಜನೆ ಅಡಿಯಲ್ಲಿ. ಎಕ್ಸಾಮ್ ನಲ್ಲಿ ಡೈರೆಕ್ಟ್ ಆಗಿ ಕೇಳಿದ್ರೆ ರಕ್ಷಣಾ ಕ್ಷೇತ್ರ ಅಂತ ಕೇಳ್ತಾರೆ, ಅದರ ಉದ್ದೇಶ ಏನು, ಥೀಮ್ ಏನು ಅಂತ ಕೇಳಿದ್ರೆ ಕಾನ್ಸೆಪ್ಟ್ ನಮಗೆ ಗೊತ್ತಿರಬೇಕಾಗುತ್ತೆ. ಮುಂದಿನ ಪ್ರಶ್ನೆ, ಕ್ಯಾನ್ಸರ್ ಅನ್ನ ಅಧ್ಯಯನ ಮಾಡುವುದಕ್ಕೆ ಏನೆಂದು ಕರೆಯುತ್ತಾರೆ ಅಂತ ಪ್ರಶ್ನೆ. ಆಯ್ಕೆಗಳು ಆಂಕಾಲಜಿ, ಕಾರ್ಸಿನಾಲಜಿ,
ಮೆಲೆನಾಲಜಿ ಮೇಲಿನ ಯಾವುದೂ ಅಲ್ಲ. ಸರಿಯಾದ ಉತ್ತರ ಆಯ್ಕೆ ಒಂದಾಗುತ್ತೆ ಆಂಕಾಲಜಿ ಅಂತ ಹೇಳಿ ಕರೀತಾರೆ. ಕ್ಯಾನ್ಸರ್ ಅನ್ನ ಸ್ಟಡಿ ಮಾಡೋಕೆ ಆಂಕಾಲಜಿ ಅಂತ ಹೇಳಿ ಕರೀತಾರೆ. ಯಾಕೆ ಇಲ್ಲಿ ಕ್ಯಾನ್ಸರ್ ಕಾನ್ಸೆಪ್ಟ್ ಸುದ್ದಿಯಲ್ಲಿದೆ ಅಂತಂದ್ರೆ ರೀಸೆಂಟ್ ಆಗಿ ಚೆನ್ನೈನ ಡಾಕ್ಟರ್ಸ್ಗಳು ಒಂದು ಸಾಧನೆಯನ್ನ ಮಾಡ್ತಾರೆ. ಅಂದ್ರೆ ಮೆದುಳು ಗಡ್ಡೆಯನ್ನ ತೆಗೆಯೋಕೆ ಐಬ್ರೋ ಮೂಲಕ, ಈ ಹುಬ್ಬಿನ ಮೂಲಕ ಒಂದು ಸರ್ಜರಿಯನ್ನ ಮಾಡ್ತಾರೆ. ಕೀ ಹೋಲ್ ಸರ್ಜರಿ ಅಂತ ಕರೀತಾರೆ. ಕೀ ಹೋಲ್ ಸರ್ಜರಿಯನ್ನ ಈ ಹುಬ್ಬಿನ ಮೂಲಕ ಮಾಡಿ ಆ ಗಡ್ಡೆಯನ್ನ ಹೊರಗಡೆ ತೆಗೆದಿದ್ದಾರೆ. ಹಾಗಾಗಿ ಇಲ್ಲಿ ಯಶಸ್ವಿಯಾಗಿ ಶಸ್ತ್ರ ಚಿಕಿತ್ಸೆಯನ್ನ ಮಾಡಿದ್ದಾರೆ ಈ ಭಾಗದಲ್ಲಿ. ಇಲ್ಲಿ ನೋಡಿ, ಅಬ್ಸರ್ವ್ ಮಾಡಿ ಚಿತ್ರದಲ್ಲಿ, ಈ ಹುಬ್ಬಿನ ಮೂಲಕ ಕೀ ಹೋಲ್ ಸರ್ಜರಿಯನ್ನ ಮಾಡಿರ್ತಾರೆ. ಹಾಗಾಗಿ ಕ್ಯಾನ್ಸರ್ ಅನ್ನೋದು ಇಲ್ಲಿ ಸುದ್ದಿಯಲ್ಲಿದೆ ಗಡ್ಡೆಯನ್ನ ತೆಗೆದಿರೋದ್ರಿಂದ. ಹಾಗಾಗಿ ಆಂಕಾಲಜಿ ಅನ್ನೋದು ನಮಗೆ ಗೊತ್ತಿರಬೇಕು. ಕೆಲವೊಂದು ಪ್ರೀವಿಯಸ್ PC ಎಕ್ಸಾಮ್ಸ್ಗಳಲ್ಲಿ, ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ಸ್ಗಳಲ್ಲಿ ಸೈನ್ಸ್ ಸೆಕ್ಷನ್ ಅಲ್ಲಿ ಕೇಳಿದ್ದಾರೆ. ಈ ಟರ್ಮಿನಾಲಜಿಯಲ್ಲಿ ಕೇಳ್ತಾರೆ ಆಂಕಾಲಜಿ ಅಂದ್ರೆ ಏನು ಅಂತ. ಸೊ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಿದೆ ಅಂದ್ರೆ ಕ್ಯಾನ್ಸರ್ ಅಂದ್ರೆ ಗರ್ಭಕಂಠ ಕ್ಯಾನ್ಸರ್ ಅನ್ನೋದು ಕೂಡ ರೀಸೆಂಟ್ ಆಗಿ ಸುದ್ದಿಯಲ್ಲಿದೆ. ಸೊ ಗರ್ಭಕಂಠ ಕ್ಯಾನ್ಸರ್ ಯಾವುದರಿಂದ ಬರುತ್ತೆ? ಹ್ಯೂಮನ್ ಪ್ಯಾಪಿಲೋಮ್ ವೈರಸ್, HPV ಅಂತ ಹೇಳಿ ಕರೀತಾರೆ. ಹ್ಯೂಮನ್ ಪ್ಯಾಪಿಲೋಮ್ ವೈರಸ್ ಇಂದ ಅದು ಬರುತ್ತೆ. ಅದು ಕೂಡ ತಮಗೆ ಗೊತ್ತಿರಬೇಕು. ಮುಂದಿನ ಪ್ರಶ್ನೆ, ಈ ಕೆಳಗಿನ ಹೇಳಿಕೆಗಳಲ್ಲಿ ಸರಿಯಾದದ್ದನ್ನ ಆಯ್ಕೆ ಮಾಡಿ ಅಂತ ಕೇಳಿದ್ದಾರೆ. 2 ಸ್ಟೇಟ್ಮೆಂಟ್ಸ್ ಕೊಟ್ಟಿದ್ದಾರೆ. ಫಸ್ಟ್ ಸ್ಟೇಟ್ಮೆಂಟ್ ನೋಡೋಣ. ಬುದ್ಧ ಪೂರ್ಣಿಮಾ ಎಂಬುದು ಬುದ್ಧನ ಜನ್ಮದಿನವಾಗಿದೆ. ಎರಡನೇ ಸ್ಟೇಟ್ಮೆಂಟ್ ನೋಡೋಣ. ಬುದ್ಧನು ನೇಪಾಳದ ಲುಂಬಿನಿ ವನದಲ್ಲಿ ಜನಿಸಿದನು ಅಂತ ಕೊಟ್ಟಿದ್ದಾರೆ. ಆಯ್ಕೆಗಳು ಅ ಮಾತ್ರ ಸರಿ, ಬ ಮಾತ್ರ ಸರಿ, ಅ ಮತ್ತು ಬ ಎರಡೂ ಸರಿ, ಅ ಮತ್ತು ಬ ಎರಡೂ ತಪ್ಪು. ಸರಿಯಾದ ಉತ್ತರ ಆಯ್ಕೆ 3 ಆಗುತ್ತೆ. ಸೊ ಬುದ್ಧ ಪೂರ್ಣಿಮಾ ಎಂಬುದು ಯಾಕೆ ಸೆಲಿಬ್ರೇಟ್ ಮಾಡ್ತಾರೆ ಅಂದ್ರೆ ಬುದ್ಧನ ಜನ್ಮದಿನದ ನೆನಪಿಗಾಗಿ ಸೆಲಿಬ್ರೇಟ್ ಮಾಡ್ತಾರೆ. ಸೊ ಬುದ್ಧ ನೇಪಾಳದ ಲುಂಬಿನಿ ವನದಲ್ಲಿ ಜನಿಸ್ತಾನೆ. ಸೊ ರೀಸೆಂಟ್ ಆಗಿ ನಾವು ಬುದ್ಧ ಪೂರ್ಣಿಮಾವನ್ನ ಸೆಲಿಬ್ರೇಟ್ ಮಾಡಿದ್ವಿ. ಹಿಸ್ಟ್ರಿ ಸೆಕ್ಷನ್ ಅಲ್ಲಿ ಈ ಪ್ರಶ್ನೆ ಕೇಳಬಹುದು. ಕೆಲವೊಂದು ಬಾರಿ ಕೇಳಿದ್ದಾರೆ ಬುದ್ಧನ ಜನ್ಮಸ್ಥಳ ಯಾವುದು ಅಂತ. ನೇಪಾಳದ ಲುಂಬಿನಿ ವನ ಏನಿದೆ ಬುದ್ಧನ ಜನ್ಮಸ್ಥಳ ಆಗುತ್ತೆ. ಸೊ ಬುದ್ಧನ ಹೆಂಡತಿಯ ಹೆಸರೇನು? ಯಶೋಧರ. ಮತ್ತು ಬುದ್ಧನ ಮಗನ ಹೆಸರು ಅಂದ್ರೆ ರಾಹುಲ ಆಗುತ್ತೆ. ಮತ್ತು ಬುದ್ಧನಿಗೆ ಜ್ಞಾನೋದಯ, ಎನ್ಲೈಟ್ಮೆಂಟ್ ಎಲ್ಲಾಯಿತು ಅಂತಂದ್ರೆ ಬೋಧಗಯಾದ ಬೋಧಿ ವೃಕ್ಷದ ಕೆಳಗಡೆ ಆಯಿತು. ಬೋಧಗಯಾದ ಬೋಧಿ ವೃಕ್ಷದ ಕೆಳಗೆ ಬುದ್ಧನಿಗೆ ಜ್ಞಾನೋದಯ ಆಯಿತು. ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಯುನೈಟೆಡ್ ಸ್ಟೇಟ್ಸ್ ಅಂದ್ರೆ ಅಮೆರಿಕ ಸಬ್ ಕ್ರಿಟಿಕಲ್ ಪರಮಾಣು ಪರೀಕ್ಷೆಯನ್ನ ಯಾವ ಸ್ಥಳದಲ್ಲಿ ನಡೆಸಿದೆ ಅಂತ ಪ್ರಶ್ನೆ. ಚಿತ್ರವನ್ನ ಗಮನಿಸಬೇಕಾಗತ್ತೆ. ಸೊ ರೀಸೆಂಟ್ ಆಗಿ ಅಮೆರಿಕ ಏನ್ ಮಾಡ್ತು? ಸಬ್ ಕ್ರಿಟಿಕಲ್ ಪರಮಾಣು ಪರೀಕ್ಷೆಯನ್ನ ಮಾಡಿದೆ. ಯಾವ ಸ್ಥಳದಲ್ಲಿ ಮಾಡಿದೆ? ಆಯ್ಕೆಗಳು ನೆವಾಡಾ, ಕೊಲೊರಾಡೋ, ಮೇರಿಲ್ಯಾಂಡ್, ಅಲಾಸ್ಕಾ. ಸರಿಯಾದ ಉತ್ತರ ಆಯ್ಕೆ ಒಂದಾಗುತ್ತೆ. ನೆವಾಡಾದಲ್ಲಿ ಈ ಒಂದು ಅಮೆರಿಕ ಏನ್ ಮಾಡಿದೆ ಅಂದ್ರೆ ಪರಮಾಣು ಪರೀಕ್ಷೆಯನ್ನ, ಸಬ್ ಕ್ರಿಟಿಕಲ್ ಪರಮಾಣು ಪರೀಕ್ಷೆಯನ್ನ ಮಾಡಿರುತ್ತೆ. ಅಂದ್ರೆ ಪರಮಾಣು ಸ್ಫೋಟಕಗಳನ್ನ ಬಳಸದೆ ಪರಮಾಣು ಸಿಡಿತಲೆಗಳ ಸುರಕ್ಷತೆ ಮತ್ತು ಅದರ ಪರಿಣಾಮಕಾರಿತ್ವದ ಕುರಿತು ಒಂದು ನಿರ್ಣಾಯಕವಾದ ಡೇಟಾವನ್ನ ಸಂಗ್ರಹಣೆ ಮಾಡುವಂತಹ ಗುರಿಯಿಂದ ಈ ಒಂದು ಪರೀಕ್ಷೆಯನ್ನ ಮಾಡಿರುತ್ತೆ. ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಮಹಿಳೆಯರ ವಿಭಾಗದಲ್ಲಿ 2024ರ ಇಟಾಲಿಯನ್ ಓಪನ್ ಪ್ರಶಸ್ತಿಯನ್ನ ಯಾರು ಜಯಿಸಿದ್ದಾರೆ ಅಂತ ಪ್ರಶ್ನೆ. ಆಯ್ಕೆಗಳು ವೈ ಪುಟಿಕ್ನೋವಾ, ಇಗಾ ಸ್ವಿಟೆಕ್, ಸಿ ಗೌತ್, ಅರಿನಾ ಸಬಲೆಂಕಾ. ಸರಿಯಾದ ಉತ್ತರ ಆಯ್ಕೆ 2 ಆಗುತ್ತೆ. ಈಗ ಸ್ವಿಟೆಕ್ ಅವರು ಈ ಒಂದು ಮಹಿಳೆಯರ ವಿಭಾಗದಲ್ಲಿ 2024ರ ಇಟಾಲಿಯನ್ ಓಪನ್ ಪ್ರಶಸ್ತಿಯನ್ನ ಗೆದ್ದಿರ್ತಾರೆ. ಸೊ ಟೆನ್ನಿಸ್ಗೆ ಸಂಬಂಧಪಡುತ್ತೆ. ಸೊ ಯಾರ ವಿರುದ್ಧ ಗೆದ್ರು ಅಂತ ಕೂಡ ತಮ್ಮ ಎಕ್ಸಾಮ್ ನಲ್ಲಿ ಕೇಳ್ತಾರೆ. ಅರಿನಾ ಸಬಲೆಂಕಾ ವಿರುದ್ಧ ಯಾರು ಗೆಲ್ತಾರೆ? ಈಗ ಸ್ವಿಯಾ ಟೆಕ್. ಸೊ ಇವರು ಈ ಪ್ರಶಸ್ತಿಯನ್ನ ಗೆದ್ದಿರ್ತಾರೆ. ಮುಂದಿನ ಪ್ರಶ್ನೆ, ವಾರ್ಷಿಕವಾಗಿ ಯಾವ ದಿನವನ್ನ ರಾಷ್ಟ್ರೀಯ ಭಯೋತ್ಪಾದನಾ ವಿರೋಧಿ ದಿನ ಅಂತ ಹೇಳಿ ಆಚರಣೆ ಮಾಡ್ತಾರೆ ಅಂತ ಕೇಳಿದ್ದಾರೆ. ಆಯ್ಕೆಗಳು 20 ಮೇ, 21 ಮೇ, 22 ಮೇ, 23 ಮೇ. ಸರಿಯಾದ ಉತ್ತರ ಆಯ್ಕೆ 2 ಆಗುತ್ತೆ. ಸೊ ಪ್ರತಿ ವರ್ಷ 21 ಮೇ ಅಂದು ಅಂತಾರಾಷ್ಟ್ರೀಯ ಭಯೋತ್ಪಾದನಾ ವಿರೋಧಿ ದಿನ, ರಾಷ್ಟ್ರೀಯ ಭಯೋತ್ಪಾದನಾ ವಿರೋಧಿ ದಿನ. ಸೊ ಆಂಟಿ ಟೆರರಿಸಂ ಡೇ ಅಂತ ಹೇಳಿ ನಾವು ಸೆಲಿಬ್ರೇಟ್ ಮಾಡ್ತೀವಿ. ರಾಷ್ಟ್ರೀಯ ಭಯೋತ್ಪಾದನಾ ವಿರೋಧಿ ದಿನವನ್ನ ಯಾವಾಗ? 21 ಮೇ. ಯಾಕೆ ಸೆಲಿಬ್ರೇಟ್ ಮಾಡ್ತೀವಿ ಅಂತಂದ್ರೆ 1991ರಲ್ಲಿ ಏನಾಯ್ತು ಅಂತಂದ್ರೆ ನಮ್ಮ ಪ್ರಧಾನಿಯಾಗಿದ್ದಂತಹ ರಾಜೀವ್ ಗಾಂಧಿ ಅವರ ಹತ್ಯೆ ಆಗುತ್ತೆ.
ಸೊ LTTE ಅವರು ಹತ್ಯೆಯನ್ನ ಮಾಡ್ತಾರೆ ಆತ್ಮಹತ್ಯೆ ಬಾಂಬ್ ಮೂಲಕ 1991 ಮೇ 21ರಂದು. ಸೊ ಹಾಗಾಗಿ ಅದರ ಒಂದು ಸ್ಮರಣಾರ್ಥವಾಗಿ ಅವತ್ತಿನ ಒಂದು ನೆನಪಿಗಾಗಿ ಇದನ್ನ ಆಚರಣೆ ಮಾಡ್ತಾರೆ. ಅಂದ್ರೆ ಸೊ ದೇಶದಲ್ಲಿ ಶಾಂತಿ ವಾತಾವರಣ ನಿರ್ಮಾಣ ಮಾಡಬೇಕು, ಏಕತೆ ಇರಬೇಕು, ಭದ್ರತೆ ಇರಬೇಕು, ಅದಕ್ಕೆ ಉತ್ತೇಜನ ಕೊಡಬೇಕು ಅಂತ ಹೇಳಿ ಅದನ್ನ ಆಂಟಿ ಟೆರರಿಸಂ ಡೇ ಅಂತ ಹೇಳಿ ಸೆಲೆಬ್ರೇಟ್ ಮಾಡ್ತಾರೆ. ಸೊ ನಮಗೆ ಎಕ್ಸಾಮ್ ದೃಷ್ಟಿಯಿಂದ ಇಂಪಾರ್ಟೆಂಟ್ ಏನು, ಡೇಟ್ ಇಂಪಾರ್ಟೆಂಟ್ ಆಗುತ್ತೆ. 21 ಮೇ ನಮಗೆ ಗೊತ್ತಿರಬೇಕು. ಮುಂದಿನ ಪ್ರಶ್ನೆ, 46ನೇ ಅಂಟಾರ್ಟಿಕಾ ಒಪ್ಪಂದ ಸಮಾಲೋಚನಾ ಸಭೆ ಇತ್ತೀಚೆಗೆ ಎಲ್ಲಿ ನಡೆಯಿತು ಅಂತ ಪ್ರಶ್ನೆ. ಆಯ್ಕೆಗಳು ಕರ್ನಾಟಕ, ತಮಿಳುನಾಡು, ಕೇರಳ, ಆಂಧ್ರ ಪ್ರದೇಶ. ಸರಿಯಾದ ಉತ್ತರ ಆಯ್ಕೆ 3 ಆಗುತ್ತೆ. ಸೊ ಕೇರಳದ ಕೊಚ್ಚಿಯಲ್ಲಿ ಇದು ನಡೆಯುತ್ತೆ. ಸೊ 46ನೇ ಅಂಟಾರ್ಟಿಕಾ ಒಪ್ಪಂದದ ಸಮಾಲೋಚನಾ ಸಭೆ ನಡೆಯುತ್ತೆ. ಸೊ ಡೈರೆಕ್ಟ್ ಆಗಿ ನಮಗೆ ಪ್ಲೇಸ್ ಅನ್ನ ಕೇಳ್ತಾರೆ. ಸೊ ರೀಸೆಂಟ್ ಆಗಿ ಎಲ್ಲಿ ನಡೀತು, ಸಮಿಟ್ ಆಗಿರ್ಬೋದು ಅಥವಾ ಯಾವುದಾದ್ರೂ ಕಾರ್ಯಕ್ರಮ ಆಗಿರ್ಬೋದು, ಸರ್ಕಾರ ಅಥವಾ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಕಾರ್ಯಕ್ರಮಗಳು ಎಲ್ಲಿ ನಡೀತು ಅಂತ ನಮಗೆ ಗೊತ್ತಿರಬೇಕು. ದಟ್ ಮೀನ್ಸ್ ಪ್ಲೇಸಸ್ ಇನ್ ನ್ಯೂಸ್. ಸೊ ಕೇರಳದ ಕೊಚ್ಚಿಯಲ್ಲಿ ಅದು ನಡೆಯುತ್ತೆ. ಸೊ ನೀವು ಬೇಕಾದ್ರೆ ನೋಟ್ಸ್ ಮಾಡ್ಕೊಳ್ಳುವಾಗ ನೀವೇನ್ ಮಾಡ್ಬೋದು, ಕೆಟಗರಿ ವೈಸ್ ನೋಟ್ಸ್ ಮಾಡ್ಕೋಬಹುದು. ಅಂದ್ರೆ ಪರ್ಸನ್ಸ್ ಇನ್ ನ್ಯೂಸ್ ಒಂದ್ ಕಡೆ, ಪ್ಲೇಸಸ್ ಇನ್ ನ್ಯೂಸ್ ಒಂದ್ ಕಡೆ, ಅಪಾಯಿಂಟ್ಮೆಂಟ್ಸ್, ಆಮೇಲೆ B ಫಾರ್ ಬುಕ್ಸ್ ಇನ್ ನ್ಯೂಸ್, C ಫಾರ್ ಕಮಿಟೀಸ್, ಹೀಗೆ. ಸೊ ಇಲ್ಲ ಅಂತಂದ್ರೆ ಜಾಯಿಂಟ್ ರೂಲರ್ನ ನೋಟ್ಸ್ ನಲ್ಲಿ ಕೂಡ ಈ ತರ ಕೆಟಗರಿ ವೈಸ್ ನಿಮಗೆ ನೋಟ್ಸ್ ಸಿಕ್ಬಿಡುತ್ತೆ. ಸೊ ಇಷ್ಟು ಇವತ್ತಿನ ಕ್ಲಾಸ್ನ ಡಿಸ್ಕಷನ್ ಪ್ಲಸ್ ಇನ್ಫಾರ್ಮೇಶನ್ ಆಗಿರುತ್ತೆ. ಕ್ಲಾಸ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಈ ನಾಲೆಡ್ಜ್ ಅನ್ನ ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ. ಹಾಗೆ ನೀವಿನ್ನು ಜಾಯಿಂಟ್ ಲರ್ನ್ ಯೂಟ್ಯೂಬ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದರ ಜೊತೆಗೆ ಸಬ್ಸ್ಕ್ರೈಬ್ ಬಟನ್ ಪಕ್ಕದಲ್ಲಿ ಜಾಯಿನ್ ಬಟನ್ ಕೂಡ ಇದೆ. ಜಾಯಿನ್ ಬಟನ್ ವಿಶೇಷತೆ ಏನು ಅಂತಂದ್ರೆ, ಸೊ ಈ ಜಾಯಿನ್ ಬಟನ್ ಮೂಲಕ ತಮಗೆ ಪ್ರತಿ ತಿಂಗಳ ಪ್ರಚಲಿತ ಘಟನೆಗಳ ಮ್ಯಾರಥಾನ್ ಕ್ಲಾಸಸ್ ಅನ್ನ ತಾವಿಲ್ಲಿ ನೋಡಬಹುದು. ಯಾವುದೇ ರೀತಿಯ ಆಡ್ಸ್ ಇರೋದಿಲ್ಲ, ಆಡ್ಸ್ ಫ್ರೀ ಕ್ಲಾಸಸ್ ಇರುತ್ತೆ. ಅದರ ಜೊತೆಗೆ ತಾವೇನಾದ್ರೂ KS, PSI, PDO, AO, AHO ಹೀಗೆ ಕರ್ನಾಟಕದ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗೆ ಮನೆಯಲ್ಲಿ ಕುಳಿತು ಸೆಲ್ಫ್ ಸ್ಟಡಿಯನ್ನ ಮಾಡ್ತಾ ಇದ್ರೆ ಅಥವಾ ಡಿಗ್ರಿ ಮೂಲಕ ತಮ್ಮ ಪ್ರಿಪರೇಷನ್ ಅನ್ನ ಸ್ಟಾರ್ಟ್ ಮಾಡಿದ್ರೆ ಜಾಯಿಂಟ್ ಟು ಲರ್ನ್ ಆಪ್ ಮತ್ತು ಜಾಲತಾಣ ತಮಗೆ ತುಂಬಾ ಒಂದು ಉಪಯುಕ್ತ ಆಗಿರುತ್ತೆ. ಅಂದ್ರೆ ಜಾಯಿಂಟ್ ಟು ಲರ್ನ್ ಆಪ್ ಮೂಲಕ ತಮ್ಮ ಪ್ರಿಪರೇಷನ್ ಅನ್ನ ಮತ್ತಷ್ಟು ಎಫೆಕ್ಟಿವ್ ಆಗಿ ಸ್ಮಾರ್ಟ್ ಆಗಿ ಮಾಡ್ಕೋಬಹುದು. ಯಾಕಂದ್ರೆ ಜಾಯಿಂಟ್ ಟು ಲರ್ನ್ ಆಪ್ ನಲ್ಲಿ ಸೊ ಕ್ಲಾಸಸ್ ಆಗಿರ್ಬೋದು, ನೋಟ್ಸ್ ಆಗಿರ್ಬೋದು, ಪರೀಕ್ಷಾ ಸರಣಿ ಅವೈಲೇಬಲ್ ಇರುತ್ತೆ. ಆಪ್ ನ ಲಿಂಕ್ ಅನ್ನ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಡಲಾಗಿದೆ ಅಂತ ಹೇಳ್ತಾ ಮತ್ತೆ ಮುಂದಿನ ಸೆಷನ್ ನಲ್ಲಿ ಮತ್ತೊಂದು ವಿಷಯದ ಕುರಿತು ಮಾತನಾಡೋಣ. ಧನ್ಯವಾದಗಳು.